ಹಲೋ ಸ್ಟೂಡೆಂಟ್ಸ್ ಅಂಡ್ ಪೇರೆಂಟ್ಸ್. ಸೊ ಈ ವರ್ಷ ಎನ್ ಟಿ ಎದವರು ಕೂಡ ಸೂಪರ್ ಫಾಸ್ಟ್ ಆಗಿಬಿಟ್ಟಿದ್ದಾರೆ. ಸೊ ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ, ಮೊನ್ನೆ 3ನೇ ತಾರೀಕಿಗೆ ಆದಂತಹ ಎಕ್ಸಾಮಿನೇಷನ್ನಿನ ಕೀ ಆನ್ಸರ್ನ ಇವತ್ತೇ ರಿಲೀಸ್ ಮಾಡಿದ್ದಾರೆ. ಸೊ ಮೇ 3ಕ್ಕೆ ಆದಂತಹ ಎಕ್ಸಾಮಿನ ಕೀ ಆನ್ಸರ್ ಮೇ 6ಕ್ಕೆ ರಿಲೀಸ್ ಮಾಡಿದ್ದಾರೆ, ಪ್ರೊವಿಷನಲ್ ಕೀ ಆನ್ಸರ್. ಸೊ ಲಾಸ್ಟ್ ಇಯರ್ ಏನಾಗಿತ್ತು ಅಂತ ಹೇಳಿದ್ರೆ, 4ನೇ ಮೇ ಅಂದ್ರೆ ಮೇ 4ಗೆ ಏನು ಎಕ್ಸಾಮ್ ನಡೆದಿತ್ತು ಅದರ ಒಂದು ಕೀ ಆನ್ಸರ್ ಅನ್ನ ಜೂನ್ 3ಗೆ ರಿಲೀಸ್ ಮಾಡಿದ್ರು. ಅಂದ್ರೆ ಆಲ್ಮೋಸ್ಟ್ 1 ತಿಂಗಳು ಆದ್ಮೇಲೆ ರಿಲೀಸ್ ಮಾಡಿದ್ರು, ಮತ್ತೆ ಜೂನ್ 14ಕ್ಕೆ ರಿಸಲ್ಟ್ ಅನ್ನ ಅನೌನ್ಸ್ ಮಾಡಿದ್ರು. ಬಟ್ ಈ ವರ್ಷ ಎನ್ ಟಿ ಎದವರ ಸೂಪರ್ ಫಾಸ್ಟ್ ಪ್ರೊಸೀಜರ್ ನ ನೋಡ್ತಾ ಇದ್ರೆ, ಮೇ ಬಿ ಇನ್ನೊಂದು 15-20 ದಿನದೊಳಗೆ ರಿಸಲ್ಟ್ ಅನ್ನು ಕೂಡ ಅನೌನ್ಸ್ ಮಾಡಬಹುದು. ಸೊ ಕೀ ಆನ್ಸರ್ ನೋಡೋದಕ್ಕೆ ನೀವು ಮಾಡಬೇಕಾಗಿರೋದು ಇಷ್ಟೇ, ಇಲ್ಲಿ ಪ್ರೊವಿಷನಲ್ ಕೀ ಆನ್ಸರ್ ಅಂತ ಇದೆ, ಅದನ್ನ ಕ್ಲಿಕ್ ಮಾಡಿ. ಸೊ 4 ವರ್ಷನ್ 12, 11, 12, 13, 14 ಅಂತ ಏನಿದೆ, ಸೊ 4 ವರ್ಷನಿನ ಪ್ರೊವಿಷನಲ್ ಕೀ ಆನ್ಸರ್ ನ ಕೊಟ್ಟಿದ್ದಾರೆ. ಬಟ್ ಇದರಲ್ಲಿ ಯಾವ್ದಾದ್ರು ಕೀ ಆನ್ಸರ್ ನಿಮಗೆ ರಾಂಗ್ ಇದೆ, ನಾನು ಅದಕ್ಕೆ ಅಬ್ಜೆಕ್ಷನ್ ಮಾಡಬೇಕು ಅಂತ ಅನಿಸಿದ್ರೆ ಅದಕ್ಕೆ ವೇಟ್ ಮಾಡಿ. ಯಾಕಂತಂದ್ರೆ ಅದನ್ನ ಇವರು ನೋಟಿಫಿಕೇಶನ್ ಅಲ್ಲಿ ಹೇಳಿರೋದೇನಂತಂದ್ರೆ, ಕ್ಯಾಂಡಿಡೇಟ್ ಕ್ಯಾನ್ ಚಾಲೆಂಜ್ ದ ಪ್ರೊವಿಷನಲ್ ಆನ್ಸರ್ ಕೀ ಆಫ್ಟರ್ ದ ಸ್ಕ್ಯಾನ್ಡ್ OMR ಆನ್ಸರ್ ಶೀಟ್ಸ್ ಆರ್ ಅಪ್ಲೋಡೆಡ್ ಆನ್ ವೆಬ್ಸೈಟ್. ಅಂದ್ರೆ OMR ಶೀಟ್ ಅನ್ನ ಮೊದಲು ಅಪ್ಲೋಡ್ ಮಾಡ್ತಾರೆ, ಮಾಡಿದ ಮೇಲೆ ನಿಮಗೆ ಕೀ ಆನ್ಸರ್ ನ ಚಾಲೆಂಜ್ ಮಾಡೋದಕ್ಕೆ ಅವಕಾಶವನ್ನ ಕೊಡ್ತಾರೆ. ಅದಕ್ಕೆ ಶೆಡ್ಯೂಲ್ ಅನ್ನ ರಿಲೀಸ್ ಮಾಡ್ತಾರೆ. ಮಾಡಿದ ತಕ್ಷಣ ನಾನು ನಿಮಗೆ ಹೇಳ್ತೀನಿ. ಅಂದ್ರೆ OMR ಸ್ಕ್ಯಾನಿಂಗ್ ನಡೀತಾ ಇರಬಹುದು, ಅದನ್ನ ಸ್ಕ್ಯಾನ್ ಆದ ತಕ್ಷಣ ಇಡೀ ದೇಶದ OMR ಆದ್ಮೇಲೆ, ಸೊ ಸ್ಕ್ಯಾನ್ ಆದ್ಮೇಲೆ ಅದನ್ನ ರಿಲೀಸ್ ಮಾಡ್ತಾರೆ. ಸೊ ಮೇ ಬಿ ಇನ್ನೊಂದು ವೀಕಲ್ಲಿ ರಿಲೀಸ್ ಮಾಡಬಹುದು. ಅದಾದ್ಮೇಲೆ ನಿಮಗೆ ಆ ಒಂದು ಕೀ ಆನ್ಸರ್ ಏನಾದ್ರು ಮಿಸ್ಟೇಕ್ ಇದ್ರೆ ಅದನ್ನ ಅಬ್ಜೆಕ್ಟ್ ಮಾಡೋದು ಕೂಡ ಆಪ್ಷನ್ಸ್ ಅನ್ನ ಕೊಡ್ತಾರೆ. ಸೊ ಇದಿಷ್ಟು ವೆರಿ ಇಂಪಾರ್ಟೆಂಟ್ ಇನ್ಫಾರ್ಮೇಶನ್. ಥ್ಯಾಂಕ್ ಯು. ಹ್ಯಾವ್ ಅ ನೈಸ್ ಡೇ.